ಕೂಡ ಇವತ್ತು ಬಂದ್ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ನಮ್ಮೆಲ್ಲರನ್ನು ಕಾಪಾಡುವವನು ದೇವರೇ ಅಂತ ಹೇಳಿ ನಾವು ಬಹಳಷ್ಟು ಜನ ನಂಬಿದ್ದೇವೆ, ನಾವು ಹಿಂದೂಗಳು ಪ್ರಮುಖವಾಗಿ. ಬಟ್ ದೇವತೆಗಳಿಗೂ ಕೂಡ ದಿಗ್ಬಂಧನ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ. ಯಾಕೆ ಅಂತ ಹೇಳಿ ನೋಡಿ, ದೇವಸ್ಥಾನ ಅಂತಕ್ಕಂಥದ್ದು ಭೂಮಿಯ ಮೇಲೆ ಇರ್ತಕ್ಕಂಥದ್ದು. ದೇವರು ಅಂತ ಹೇಳಿ ನಾವು ಅಲ್ಲಿ ಇಟ್ಟಿರ್ತಕ್ಕಂಥ ಶಿಲೆಯನ್ನು ಕೆತ್ತಿರತಕ್ಕಂಥ ಶಿಲ್ಪಿಗೂ ಗೊತ್ತಿರುತ್ತೆ. ಒಂದು ಸಾಧಾರಣ ಕಲ್ಲನ್ನು ತಂದು ಅದಕ್ಕೆ ಒಂದು ರೂಪವನ್ನು ಕೊಟ್ಟಿದ್ದೇನೆ ಅಂತ. ಆ ರೂಪವನ್ನು ಕೊಟ್ಟಿರ್ತಕ್ಕಂಥ ಶಿಲ್ಪಿಗೂ ಗೊತ್ತಿರುತ್ತೆ, ಅದನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ನಮ್ಮಂಥ ಪುರೋಹಿತರಿಗೂ ಗೊತ್ತಿರುತ್ತೆ, ಅದನ್ನು ಪೂಜಿಸ್ತಕ್ಕಂಥ ನಿತ್ಯ ಅರ್ಚಕನಿಗೂ ಗೊತ್ತಿರುತ್ತೆ ಅದು ಕಲ್ಲಂತ, ಹೌದಲ್ವಾ? ಆ ಕಲ್ಲನ್ನು ನಾವು ಹೇಗೆ ಪೂಜಿಸ್ತೇವೆ ಅದೇ ರೀತಿಯಾಗಿ ಅದು ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಆ ಶಿಲೆಯಲ್ಲಿ ಒಂದು ಶಕ್ತಿಯನ್ನು ಎಲ್ಲರೂ ಭದ್ರಪಡಿಸಿ ಪೂಜೆಯನ್ನು ಮಾಡ್ತಾ ಇರ್ತಾರೆ, ಆರಾಧನೆಯನ್ನು ಮಾಡ್ತಾ ಇರ್ತೇವೆ. ಆ ಶಕ್ತಿನೂ ಸಮೇತ ಭೂಮಿಯ ಮೇಲೆ ಜನನವಾದಾಗೆ ಅಲ್ವಾ? ಜನನವಾದ ಮೇಲೆ ಅದಕ್ಕೆ ಯಾವ ನಾಮಾವಳಿಯನ್ನು ಕೊಟ್ಟಿರ್ತವೆ, ಯಾವ ರೀತಿಯನ್ನು ಆರಾಧನೆಯನ್ನು ಮಾಡ್ತಾ ಇರ್ತವೆ, ಅದೇ ರೀತಿಯಾಗಿ ಅದಕ್ಕೂ ಜಾತಕ ಕುಂಡಲಿಗಳಂತ ಇರುತ್ತೆ. ಅಂದರೆ ದೇವರಿಗೂ ಅಂದರೆ ಆ ನಾಮಾವಳಿಯ ಮೇಲೆ ಜಾತಕ ಅಂತ ಹೇಳ್ಬೋದು. ಆ ಜಾತಕದ ಮೇಲೆ ಏನಾಗುತ್ತೆ ಅಂದರೆ ಆ ದೇವರಿಗೂ ಗ್ರಹಣ ಸಂಭವಿಸುತ್ತೆ ಅಂತೇಳಿ. ಯಾಕೆಂದರೆ ಭೂಮಿಯ ಮೇಲೆ ಸಂಭವಿಸ್ತಕ್ಕಂಥ ಗ್ರಹಣ ಎಲ್ಲವನ್ನೂ ಸ್ಪರ್ಶಿಸ್ಬೇಕಾದ್ರೆ ದೇವರನ್ನು ಸ್ಪರ್ಶಿಸ್ಬೇಕಲ್ವಾ? ವಿಗ್ರಹನೇ ಅಲ್ವಾ ದೇವರನ್ನು, ಅದು ಜನ್ಮವೇ ಅಲ್ವಾ? ಹಾಗಾಗಿ ಇನ್ನು ಅದೇ ರೀತಿಯಾಗಿ ಈಗ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು ಜಪ ತಪ ಅಂತ ಹೇಳಿ. ಹೌದು, ಈ ಸಾಧನೆ, ಈ ಗ್ರಹಣ ಏನಿದೆಯಲ್ಲ, ಸಾಧಕರಿಗೆ ತುಂಬ ಮಹತ್ವವಾಗಿರತಕ್ಕಂಥದ್ದು. ಯಾರು ತುಂಬ ವರ್ಷಗಳಿಂದ ಗುರುವಿನ ಮಾರ್ಗವಿಲ್ಲದಲೇ ಬಳಲ್ತಾ ಇದ್ದಾರೆ ಅಥವಾ ಗುರು ಮಾರ್ಗ ಸಿಕ್ಕಿ ಸಾಧನೆ ಮಾಡೋದಕ್ಕಾಗದಲ್ಲೇ ಒದ್ದಾಡ್ತಾ ಇದ್ದಾರೆ ಅಂಥವ್ರು ಈ ಸಮಯದಲ್ಲಿ ಸಾಧನೆಯನ್ನು ಮಾಡ್ಬೋದು ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ ಸರ್ ಹೇಳಿದ್ರು ಮಾಂಡೂಕ ಪ್ರಯೋಗ, ಚೌಡಿ ಪ್ರಯೋಗ, ಇನ್ನೊಂದು ಅಂತ ಹೇಳಿದ್ರು. ಹೌದು, ಅಥರ್ವಣ ಹೇಗೆ ಸತ್ಯವಾಗಿದೆಯೋ ಸಾತ್ವಿಕ ಪೂಜೆ ಅಂತಕ್ಕಂಥದ್ದು ಸರ್ ಹೇಳಿದಾಗ ಅದು ಸತ್ಯವಾಗೇ ಇದೆ. ಸಾತ್ವಿಕ ಪೂಜೆಯಲ್ಲಿ ನಾವೇನು ಮಾಡ್ತೇವೆ? ಗೃಹ ಪ್ರವೇಶ ವಿಧಿಯನ್ನು ಮಾಡ್ತೇವೆ, ಶಾಂತಿ ಪೂಜೆಗಳನ್ನು ಮಾಡ್ತೇವೆ. ಇನ್ನು ಅಥರ್ವಣ ಅಂತ ಬಂದಾಗ ಈಗ ಸರ್ ಹೇಳಿದ್ರಲ್ಲ, ಮಾಂಡೂಕ ಪ್ರಯೋಗ, ಚೌಡಿ ಪ್ರಯೋಗ, ಯಕ್ಷಿಣಿಗಳು, 64 ವಿಧವಾದಂಥ ಯಕ್ಷಿಣಿಯ ಸಾಧನೆ, ಈ ಥರ ಸಾಧನೆಗಳು ಯಾವಾಗ ನಮಗೆ ಶುಭ ಪೂಜೆಗಳಿಂದ ಅಂದರೆ ಸಾತ್ವಿಕ ಪೂಜೆಗಳಿಂದ ಫಲಗಳು ಸಿಗೋದಿಲ್ವೋ ಆ ಸಮಯದಲ್ಲಿ ನಾವು ಅಥರ್ವಣ ವಿಧಾನದಿಂದ ಫಲಗಳನ್ನ ಪಡಿತಕ್ಕಂಥದ್ದು. ಇದಕ್ಕೆ ತುಂಬ ಪ್ರಶಸ್ತವಾದಂತಹ ಸಮಯ ಗ್ರಹಣ ಕಾಲ ಅಂತ ಹೇಳ್ತೇವೆ. ಯಾತಕ್ಕೆ ಅಂದರೆ ದೈವಶಕ್ತಿಯೆಲ್ಲ ದಿಗ್ಬಂಧನವಾಗಿರುತ್ತೆ. ದೈವಶಕ್ತಿ ದಿಗ್ಬಂಧನವಾದಾಗ ನಾವು ಯಾವ ಶಕ್ತಿಯನ್ನು ಕೂತು ಆರಾಧನೆಯನ್ನು ಮಾಡ್ತೇವೋ ಆ ಶಕ್ತಿ ನಮ್ಮ ಬಳಿ ಬೇಗ ಬಂದ್ಬಿಡುತ್ತೆ. ಈ ಕಾರಣಕ್ಕೆ ಗ್ರಹಣ ಕಾಲದಲ್ಲಿ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳು, ಜಪಗಳು ಇದು ಬೇಗ ಫಲಗಳನ್ನು ಕೊಡುತ್ತೆ ಅಂತಕ್ಕಂಥದ್ದು ಈ ಪದ್ಧತಿ ಇರತಕ್ಕಂಥದ್ದು. ಗ್ರಹಣಾಚರಣೆಯಲ್ಲಿ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆದರೆ ಸಾಧಕರಿಗೆ ಹೇಗೆ ಇದು ಪ್ರಶಸ್ತವಾಗಿದೆ ಅಂದರೆ ಮಂತ್ರ ಅಂತಕ್ಕಂಥದ್ದು ಏನಿದೆ, ಮಂತ್ರದಿಂದ ಮಾವಿನಕಾಯಿ ಬೀಳತ್ತಾ ಅಂತಕ್ಕಂಥ ಗಾದೆನಿದೆ, ಹೌದಲ್ವಾ? ಅದೇ ಮಂತ್ರದಿಂದ ಒಂದು ದೇವರನ್ನು ಪೂಜಿಸ್ತಾ ಇದ್ದೇವೆ ಅಂದಾಗ ಒಂದು ಪಾಸಿಟಿವ್ ಎನರ್ಜಿ ಜನರೇಟ್ ಆಗುತ್ತೆ ಅಂತ, ಹೌದಲ್ವಾ? ಅದೇ ರೀತಿಯಾಗಿ ಕೆಲವು ಬೀಜಾಕ್ಷರಿ ಮಂತ್ರಗಳು ನಮ್ಮ ಜೀವನವನ್ನು ಬದಲಾವಣೆಯ ಭಾಗಕ್ಕೆ ಕರ್ಕೊಂಡು ಹೋಗ್ತವೆ. ಹಾಗಾಗಿ ಆ ಬೀಜಾಕ್ಷರಿಗಳು ಬದಲಾವಣೆ ಭಾಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂದರೆ ಈಗ ಸರ್ ಹೇಳಿದ್ರು ನನ್ನ ಹತ್ರ ಬಂದರು, ನನಗೆ ತುಂಬ ಒಳ್ಳೆ ಫಲಗಳನ್ನು ತೊಗೊಂಡೋದ್ರು ಅವರು ತುಂಬ ಕಮ್ಮಿ ಖರ್ಚಿನಿಂದ ಅಂತ. ಹೌದು, ಯಾವುದಕ್ಕೆ ಅಂದರೆ ಆ ಮಂತ್ರಗಳು ಅವರು ಸಿದ್ಧಿಸಿದ್ದಾರೆ, ಅವರು ಸಿದ್ಧಿಸ್ತಕ್ಕಂಥ ಮಂತ್ರದಿಂದ ಅವರು ಪ್ರಯೋಗಿಸಿದ್ದಾರೆ, ಅದರಿಂದ ಅವರಿಗೆ ಶುಭ ಫಲಗಳು ಸಿಕ್ಕಿದೆ. ಇದನ್ನೇ ಮಂತ್ರಗಳ ಪ್ರಭಾವ ಅಂತಕ್ಕಂಥದ್ದು. ಆ ಪ್ರಭಾವಗಳು ಸಿಗಬೇಕಂದಾಗ ಈ ಗ್ರಹಣ ಕಾಲದಲ್ಲಿ ತುಂಬ ಆರಾಧನೆಯನ್ನು ಮಾಡ್ತಕ್ಕಂಥವ್ರು ಯಾರು ಸಾಧಕರಿದ್ದಾರೆ ಅವರು ಸಾಧನೆಯನ್ನು ಮಾಡ್ತಕ್ಕಂಥದ್ರಿಂದ ಏನಂದರೆ ಅಥರ್ವಣ ಅಂತಕ್ಕಂಥದ್ದು ಇದೆ. ಅಥರ್ವಣದಲ್ಲಿ 175 ಭಾಗ ಆಯುರ್ವೇದನೇ ಇದೆ, ಇನ್ನು ಉಳಿದಿರ್ತಕ್ಕಂಥ 25 ಭಾಗ ಮಾತ್ರ ತಾಂತ್ರಿಕ ಇರೋದು, ಹೌದಲ್ವಾ ಸರ್? ಹಾಗಾಗಿ ಇನ್ನು 25 ಭಾಗ ತಾಂತ್ರಿಕ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದೇ ಬೀಜಾಕ್ಷರಿ ಮಂತ್ರಗಳಿಂದ ಏನಂದರೆ ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದ್ದನ್ನು ಮಾಡ್ಬೋದು. ಈಗ ಯಾರೋ ಒಬ್ರು ಬಳಲ್ತಾ ಇರ್ತಕ್ಕಂಥದ್ದು ಬಗೆಹರಿಸ್ತಕ್ಕಂಥ ಶಕ್ತಿ ಅವರಲ್ಲಿದೆ, ಅವರಲ್ಲಿ ಕೆಟ್ಟದ್ದು ಮಾಡ್ತಕ್ಕಂಥ ಶಕ್ತಿನೂ ಇರುತ್ತೆ, ಹೌದಲ್ವಾ? ಆದರೆ ಎಲ್ಲದಕ್ಕೂ ಒಂದೇ ಬೀಜಾಕ್ಷರಿ ಅಪ್ಲೈ ಆಗುತ್ತೆ, ಆದರೆ ಅದರಲ್ಲಿ ಯಾವುದೋ ಒಂದು ಕ್ರಮತೆ ಬದಲಾವಣೆ ಇರುತ್ತೆ. ಇದಕ್ಕೆ ಸಾಧಕರಿಗೆ ತುಂಬ ಪ್ರಶಸ್ತವಾಗಿರತಕ್ಕಂಥದ್ದು ಈ ಗ್ರಹಣ ಅಂತ ಹೇಳ್ಬೋದು. ಇನ್ನು ದೇವತೆಗಳಿಗೆ ಸಂಭವಿಸುತ್ತಾ? ಹೌದು, 100% ಸಂಭವಿಸುತ್ತೆ. ಯಾವ ರೀತಿಯಾಗಿ? ದೇವಸ್ಥಾನ ಅಂದರೆ ಭೂಮಿಯ ಮೇಲೆ, ಭೂಮಿ ಅಂತಕ್ಕಂಥದ್ದೇ ಒಂದು ಮಂದಿರ ಅಂತಂದಾಗ ಅದರೊಳಗಿರ್ತಕ್ಕಂಥವರೆಲ್ಲರೂ ದೇವರ ಸ್ವರೂಪರೇ, ಮನುಷ್ಯರೇ ಆಗಿರಬೇಕಾದ್ರೆ ಅದಕ್ಕೂ ಸಮೇತವಾಗಿ ವಿಗ್ರಹಗಳಿಗೂ ಅದರ ಸ್ಪರ್ಶ, ಅದರ ಗೋಚಾರ ಸಂಭವಿಸಿ ಅದಕ್ಕೂ ಸಮೇತ ದೋಷವಾಗಿ ಉಂಟಾಗ್ತಕ್ಕಂಥ ಕಾಣ್ಬೋದು. ಯಾವ ರೀತಿಯಾಗಿ ಅಂದರೆ ವಿಗ್ರಹದ ಕಳೆ ಕಮ್ಮಿ ಆಗುತ್ತೆ. ಮತ್ತು ಅಲ್ಲಿ ಒಂದು ದೇವಸ್ಥಾನವನ್ನು ನೋಡಿ, ತುಂಬ ಜನ ಕ್ರೌಡ್ ಜಾಸ್ತಿ ಇರುತ್ತೆ. ಇವತ್ತೆಲ್ಲ ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ದೇವಸ್ಥಾನಗಳು ಪ್ರಭಾವಗಳನ್ನ ನೋಡ್ತಾ ಇದ್ದಾವೆ. ಅದೇ ರೀತಿಯಾಗಿ ತುಂಬ ಕ್ರೌಡ್ ಇರುತ್ತೆ. ಬಟ್ ಒಂದು ಗ್ರಹಣ ಸಂಭವಿಸಿದ ನಂತರದಲ್ಲಿ ಆ ದೇವಸ್ಥಾನದಲ್ಲಿ ಕ್ಲೀನಾಗಿ ಆಚರಣೆಗಳು ನಡೀಲಿಲ್ಲ ಅಂದಾಗ ಆ ಪ್ರಭಾವ ಕಮ್ಮಿ ಆಗುತ್ತೆ. ಹೇಗೆ? ಗ್ರಹಣದ ಪ್ರಭಾವ ದೇವಸ್ಥಾನವು ಅನುಭವಿಸ್ತಾ ಇದೆ ಅಂತ. ಈಗ ನಮಗೆ ಎಕ್ಸಾಂಪಲ್ ತಗೊಳ್ಬೋದೋ ಗೊತ್ತಿಲ್ಲ, ಧರ್ಮಸ್ಥಳ ಅಂತಕ್ಕಂಥ ಒಂದು ಕ್ಷೇತ್ರವನ್ನು ನೋಡ್ಬೋದು. ಈಗ ತುಂಬ ವಾದಕ್ಕೆ ಸಿಗಾಕೊಂಡಿರ್ತಕ್ಕಂಥ ಕ್ಷೇತ್ರ. ದೇವರಿಗೆ ಹಾಗಾದ್ರೆ ವಾದಕ್ಕೆ ಸಿಗಾಕೊಂಡ ಧರ್ಮಸ್ಥಳದ ಮಂಜುನಾಥ? ಇಲ್ಲಿ ಯಾರೂ ಕೂಡ ದೇವರನ್ನ ಇದು ಮಾಡ್ತಿಲ್ಲ, ದೇವರನ್ನ ಎಲ್ಲರೂ ಕೂಡ ನಂಬಿದ್ದಾರೆ, ಮತ್ತೆ ಆ ಕ್ಷೇತ್ರವನ್ನ ಎಲ್ಲರೂ ಕೂಡ ನಂಬಿದ್ದಾರೆ. ಆದ್ರೆ ಕೆಲ ಷಡ್ಯಂತ್ರ ಮಾಡ್ತಾ ಇರೋರು ಮಾತ್ರ
ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ ಅಷ್ಟೇ. ಅದನ್ನೇ ಆದ್ರೆ ನಾವು ಅದಕ್ಕೆ ಕ್ಷುದ್ರ. ದೇವರೇ ಅನುವು ಮಾಡ್ಕೊಡ್ತಾ ಇಲ್ಲ ಅಷ್ಟೇ. ಸಂದರ್ಭಗಳಲ್ಲಿ ಅಂತವೆಲ್ಲ ಬರುತ್ತೆ ಅಂತ ಕ್ಷುದ್ರ ಈ ಸಮಯ ಸಂದರ್ಭಗಳು ಈ ಗ್ರಹಣದ ಸಂದರ್ಭದಲ್ಲಿ ಆ ಹೌದು. ರೀತಿಯಾದಂತಹ ಆ ರೀತಿಯ- ಸನ್ನಿವೇಶ ಸೃಷ್ಟಿಯಾಗುತ್ತೆ. ಕೇವಲ ಧರ್ಮಸ್ಥಳ ಒಂದೇ ಅಲ್ಲದೆ Okay. ಸಾಕಷ್ಟು ದೇಶದ ಪ್ರಧಾನಿ ಧರ್ಮಕ್ಷೇತ್ರಗಳು. ದೇವೇಗೌಡರ ಸಂಸಾರಕ್ಕೂ ಕಳಂಕ ಬಂದಿದೆ, ಹೌದು. ಗೊತ್ತಿರೋದು. ಈ ಚಂದ್ರಗ್ರಹಣವನ್ನು ಎಂತ ತೆಗೆದುಕೊಂಡು ಹೆಸರಿಟ್ಟು ಕಾಲಗ್ರಹಣ ಏನಾಗಿದೆ? ಅಂತ ನಾವು ನೋಡಿದಾಗ, ಈ ಚಂದ್ರಗ್ರಹಣವನ್ನು ತೆಗೆದುಕೊಂಡು ಕಾಲಗ್ರಹಣ ಅಂತ ನೋಡಿದಾಗ ತುಂಬಾ ರಾಜಕೀಯ ತಿರುವುಗಳಿದಾವೆ. ಈ ಧರ್ಮಸ್ಥಳ ಅಂತ ಏನು ಹೇಳ್ತಾ ಇದೀವಲ್ಲ, ಕ್ಷೇತ್ರ, ದೇವರು ಬೇಡ ಕ್ಷೇತ್ರ, ಆ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಕಳಂಕ ನಿವಾರಣೆ ಆಗತಕ್ಕಂಥ ಸಮಯನೂ ಇದೆ Okay. ಈ ಚಂದ್ರಗ್ರಹಣದಿಂದ. Okay. ಹೌದಲ್ವಾ? ಇದನ್ನ ನಾವು ಜಾಗತಿಕ ಫಲಗಳು ಅಂತ ಹೇಳ್ತೇವೆ. ಹೇಗೆ ಅಂತ ಬಂದಾಗ ಅದು ಹೇಳಿದ್ನಲ್ಲ, ಈಗ ದೇವರಿಗೆ ಗ್ರಹಣ ಸಂಭವಿಸುತ್ತಾ ಅಂತ. ಹೌದು, ಗ್ರಹಣ ಸಂಭವಿಸಿದ ಕೆಲವು ಇವತ್ತು ಅಪವಾದವನ್ನು ಹೊರ್ತಾ ಇರ್ತಕ್ಕಂಥ ಒಂದು ಪುಣ್ಯವಾಗಿರ್ತಕ್ಕಂಥ ಕ್ಷೇತ್ರ, ಸಾಕಷ್ಟು ಮಂದಿ ಹೋಗಿದ್ದಾರೆ, ಶುಭ ಫಲಗಳನ್ನ ಪಡೆದಿದ್ದಾರೆ. ಹಂಗಂತ ಕ್ಷೇತ್ರ ಇವತ್ತು ಒಂದು ಕಳಂಕ, ಯಾರೋ ಒಂದು ಸ್ವಲ್ಪ ಜನಗಳಿಂದ ಒಂದು ಕಳಂಕ ಪಡಿತಾ ಇದೆ ಅಂದ್ರೆ ಗ್ರಹಣ ಅಂತಲೇ ಹೇಳ್ಬೋದು.